ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಮಾರ್ನಿಂಗೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ, ಬೆಳಗ್ಗೆ ಬೇಗ ಎದ್ದು ಇವತ್ತು ಟಿಫನ್ಗೆ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ಪುಳಿಯೋಗರೆ ಮಾಡಬೇಕು ಅಂದ್ಕೊಂಡು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಫೇವ್ರೇಟು ಪುಳಿಯೋಗರೆ, ಹಾಗೆ ನನಗೂ ಸಹ ತುಂಬಾ ಫೇವ್ರೇಟು ಪುಳಿಯೋಗರೆ. ಹಾಗಾಗಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆಯಲ್ಲಿ ನನ್ನ ಮಕ್ಕಳಿಗೆ ಕಡಲೆಬೀಜ ಕಡಲೆಬೇಳೆ ಎಲ್ಲ ಜಾಸ್ತಿ ಇರಬೇಕು, ನನಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ಬೆಳ್ಳುಳ್ಳಿ ಇಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಮಾರ್ನಿಂಗು ಬೆಳಗ್ಗೆ ಬೇಗ ಎಲ್ಲಾದರೂ ಹೋಗಬೇಕು ಅಂದರೆ ಬೇಗ ಆಗೋ ತಿಂಡಿ ಅಂದರೆ ಪುಳಿಯೋಗರೆ. ತುಂಬ ತಿಂಡಿಗಳಿದ್ದಾವೆ, ಅದರಲ್ಲೂ ಪುಳಿಯೋಗರೆನೂ ಸಹ ಬೇಗ ಆಗುತ್ತೆ. ಹಾಗಾಗಿ ನಾನು ಪುಳಿಯೋಗರೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಪ್ಯಾಕೆಟು ನಾನು ಅಂದರೆ ಎರಡು ಪುಳಿಯೋಗರೆ ಪ್ಯಾಕೆಟ್ನ ಹಾಕಿ ಒಂದು 4-5 ಜನಕ್ಕೆ ಮಾಡ್ಬೋದು. ತುಂಬ ಜನಕ್ಕೆ ಗೊಜ್ಜು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಸಾಂಬಾರು ಪುಡಿ, ಖಾರದ ಪುಡಿ, ಹುಣಸೆಹಣ್ಣು ಇದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಈ ಥರ ಆ್ಯಡ್ ಮಾಡೋದ್ರಿಂದ 5 ಜನಕ್ಕಾಗೋ ಪುಳಿಯೋಗರೆ ಪುಡಿ ಪ್ಯಾಕೆಟು 10 ಜನಕ್ಕೆ ಆಗೋಷ್ಟು ಗೊಜ್ಜು ರೆಡಿ ಆಗುತ್ತೆ. ನಾನು ಯಾವಾಗಲೂ ಹೀಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊತೀನಿ. ಯಾಕೆ ಅಂದರೆ ಪುಳಿಯೋಗರೆ ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು. ಅದರಲ್ಲೂ ನನಗೆ ನನ್ನ ಮಗನಿಗೆ ತುಂಬಾ ಇಷ್ಟ. ನಾನಂತೂ 3 ಟೈಮು ಪುಳಿಯೋಗರೆ ತಿನ್ನು ಅಂದರೂ ತಿಂತೀನಿ. ಆದರೆ ಟೇಸ್ಟಿಯಾಗಿರಬೇಕು. ಸ್ವಲ್ಪ ಟೇಸ್ಟು ಹೆಚ್ಚು ಕಡಿಮೆ ಇದ್ದರೂ ನನಗೆ ಇಷ್ಟ ಆಗಲ್ಲ. ಪುಳಿಯೋಗರೆ ಈಟ್ ಕಾಫಿ ಮಾಡಿ ಹಾಲು ತಗೊಂಬಿ. ಹಾಲೈತೆ ಕಾಫಿ ಮಾಡಿ. ತಲೆ ಬಚ್ತೀರೇನಮ್ಮ, ಬನ್ನಿ. ಪುಳಿಯೋಗರೆ ರೆಡಿಯಾಗಿದೆ, ಎಲ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಹಾಗೆ ಜೊತೆಗೆ ಬಾಕ್ಸು ರೆಡಿ ಮಾಡಿದ್ದೀನಿ. 3 ಜನನು ಮಧ್ಯಾಹ್ನಕ್ಕೆ ಲಂಚ್ ತೊಗೊಂಡೋಗ್ತಾರೆ. ಹಾಗಾಗಿ 3 ಜನ ಬಾಕ್ಸ್ಗೂ ರೆಡಿ ಮಾಡಿ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಪುಳಿಯೋಗರೆ ಆದರೆ ಸ್ವಲ್ಪ ಬೇಗ ತಿಂತಾರೆ. ಬೇರೆ ಕೆಲವೊಂದು ತಿಂಡಿಗಳನ್ನ ತಿನ್ನೋದು ಲೇಟ್ ಮಾಡ್ತಾರೆ, ನನ್ನ ಕೈಲಿ ಬೈಸ್ಕೊತಾರೆ. ಬಾಯ್ ಬಾಯ್, ಸ್ಕೂಲ್ಗೆ ಹೋಗ್ತಿದ್ದೀನಿ. ಬಾಯ್ 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 ಬಾಯ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಾಯಿತು. ನಾನು ಊರಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಕೋಳಿ ಫಾರ್ಮ್ಗೆ ಕೆಲವೊಂದು ಐಟಮ್ನ ತೊಗೊಂಡೋಗ್ಬೇಕಾಗಿತ್ತು, ಹಾಗಾಗಿ ತೊಗೊಂಡೋಗೋಣ ಅಂತೇಳಿ ಮೀಶೋದಿಂದ ಫೀಡರು ಮತ್ತು ಡ್ರಿಂಕರು ಎಲ್ಲ ಆರ್ಡರ್ ಮಾಡಿದ್ದೆ. ಅದನ್ನೆಲ್ಲ ತಗೊಂಡು ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಹೋಗ್ತಾಯಿದ್ದೀನಿ. ನೋಡಿ ಕಳಸದಲ್ಲಿ ತೆಂಗಿನಕಾಯಿ ಮೊಳಕೆ ಬಂದಿದೆ. ನನ್ನೊಂದು ವಿಡಿಯೋ ಇದೆ, ಇದರಲ್ಲೇ ತುಂಬಾ ಫೇಮಸ್ ಆಗಿದ್ದು. ಫಸ್ಟು ವಿಡಿಯೋ ಅಷ್ಟು ಫೇಮಸ್ ಆಗಿತ್ತು. ಅದೇ ರೀತಿ ಯಾವಾಗಲೂ ನಮ್ಮ ಮನೆಯಲ್ಲಿ ಮೊಳಕೆ ಬರ್ತಾನೆ ಇರುತ್ತೆ. ಕೆಲಸ ಮಾಡಾಯ್ತು, ಏನಾಯ್ತು ಇವಾಗ ತಿಂಡಿ ತಂದ್ಬಿಟ್ಟು ಹೊರಡ್ಬೇಕು. ರೆಡಿ ಆಗಾಯಿತು, ಊರಿಗೆ ಹೋಗೋಣ ಅಂತೇಳಿ ಇವಾಗ ಹೊರಟಿದ್ದೀನಿ. ನೋಡಿ ಮೀಶೋಯಿಂದ ಆರ್ಡರ್ ಮಾಡಿದ್ನಲ್ಲ ಡ್ರಿಂಕರು ಫೀಡರು, ಅದನ್ನು ಸಹ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಕೋಳಿಗಳಿಗೆ ಅಂತೇಳಿ ಜೋಳನ ತೊಗೊಂಡಿದ್ದೀನಿ, ಅದನ್ನು ತರಿ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ. ಲಗೇಜ್ ಇದ್ದಿದ್ದರಿಂದ ದಾಸರಕೊಪ್ಲಿಗೆ ಬಂದು ನಾನು ಬಸ್ ಹತ್ತುತ್ತಾ ಇದ್ದೀನಿ. ಬೈಕ್ನ ತೊಗೊಂಬಂದು ದಾಸರಕೊಪ್ಲ ನಿಲ್ಲಿಸಿ ನಾನು ಸಿಟಿ ಬಸ್ ಹತ್ತುತ್ತೀನಿ. ಅಲ್ಲಿಂದ ಸಕಲೇಶ್ಪುರ ಬಸ್ ಕ್ಯಾಚ್ ಮಾಡಿಕೊಂಡು ನಮ್ಮೂರಿಗೆ ಬರ್ತೀನಿ. ಲಗೇಜು ಜಾಸ್ತಿ ಇದ್ದಾಗೆಲ್ಲ ಸೇಮ್ ಇದೇ ಥರ ಆಗುತ್ತೆ. 2-3 ಬಸ್ಸು ನಾನು ಚೇಂಜ್ ಮಾಡಬೇಕಾಗುತ್ತೆ. ಲಗೇಜ್ ಏನಿಲ್ಲ ಅಂದರೆ 2 ಬಸ್ಸು. ಫೈನಲಿ ನಾನು ನಮ್ಮೂರಿಗೆ ಬಂದು ನಾನು ತಲುಪಿದೆ. ಸಣ್ಣ ಮರಿಗಳಾಗಿರೋದ್ರಿಂದ ಜೋಳನ ಡೈರೆಕ್ಟ್ ಕೊಡೋದು ಬೇಡ ಅಂತೇಳಿ ನೆನೆಸಿ ಕೊಡೋಣ ಅಂತೇಳಿ ನಾನು ಸ್ವಲ್ಪ ನೀರಲ್ಲಿ ನೆನೆಹಾಕ್ತಾಯಿದ್ದೀನಿ. ದೊಡ್ಡ ಕೋಳಿಗಳಿಗಾದರೆ ಜೀರ್ಣ ಈಸಿಯಾಗಿ ಆಗುತ್ತೆ, ಇವು ಸಣ್ಣ ಮರಿಗಳಲ್ವ, ಹಾಗಾಗಿ ಸ್ವಲ್ಪ ನೆನೆಸಿ ಕೊಡೋಣ ಅಂತ. ಅದರಲ್ಲೂ ಫಸ್ಟ್ ಟೈಮ್ ಕೊಡ್ತಾ ಇರೋದು. ನೋಡಿ ಇಲ್ಲಿ ನಮ್ಮ ಮನೆಯವರು ಪಲ್ಪರ್ ಮಾಡಿಸಿದ್ರು ಕಾಫಿನ, ಅದು ಅಷ್ಟು ಚೆನ್ನಾಗಿ ಪಲ್ಪರ್ ಆಗಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಇದು ಮಾಡಬೇಕಾಗಿತ್ತು, ಕೇರ್ ಬೇಕಾಗಿತ್ತು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ನಾನು ಸಹ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ. ನಾನು ಬರ್ತೀನಿ ಅಂತ ಗೊತ್ತಾಗೆ ಈ ಥರ ಸುರ್ಕೊಂಡು ಕುಂತಿದ್ದಾರೆ. ಪಲ್ಪರ್ ಆದರೆ ಈ ಥರ ಎಲ್ಲ ಏನು ಕೆಲಸ ಇರಲ್ಲ, ಅಷ್ಟು ರಿಸ್ಕ್ ಇರಲ್ಲ. ನೀಟಾಗಿ ಪಲ್ಪರ್ ಆಗಿಲ್ಲ ಈ ಸಲ, ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು. ಅದನ್ನೆಲ್ಲ ಕೇರಿ ಹೊಟ್ಟೆಲ್ಲ ಇರುತ್ತಲ್ಲ ಮೇಲ್ಗಡೆ ಸಿಪ್ಪೆ,
ಅದೆಲ್ಲ ಕ್ಲೀನಾಗಿ ಹೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಕೇರಿ ತೆಗಿಯೋಣ ಅಂತೇಳಿ ತೆಗಿತಾ ಇದ್ದೀವಿ. ಅದಿದ್ದರೆ ಅವರು ತಗೊಳ್ಳಲ್ಲ, ಚೆನ್ನಾಗಿ ಪಲ್ಪರ್ ಆಗಿಲ್ಲ ಅಂತಂದರೆ ಅವರು ತಗೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಅದನ್ನು ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಅದರಲ್ಲಿ ಹಾಗಾಗಿ ಒಂದೊಂದು ಕಾಫಿ ಬೀಜ ಉಂಡೆ ಅಂತಾರಲ್ಲ, ಅದೆಲ್ಲ ಹಾಗಾಗಿ ಉಳ್ಕೊಂಬಿಟ್ಟಿರುತ್ತೆ. ಬೇಳೆನೇ ಆಗಿರಲ್ಲ, ಅದನ್ನೆಲ್ಲ ಸಪ್ರೇಟ್ ಆಯಬೇಕು. ಅದೆಲ್ಲ ಸಿಕ್ಕಿದ್ರೆ ತಗೊಳ್ಳೋರು ತಗೊಳ್ಳಲ್ಲ, ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೀವಿ. ಕೂತು ಸಾಕಾಯಿತು, ಅದಕ್ಕೆ ಸ್ವಲ್ಪ ನಿಂತ್ಕೊಂಡು ಕೇರೋಣ ಅಂತೇಳಿ ಕೇರ್ತಾ ಇದ್ದೀನಿ. ಸಾಂಬಾರು ಮಾಡಿದ್ದೀನಿ, ತಿಳಿ ಸಾಂಬಾರು. ಒಂದು ಯೂಟ್ಯೂಬ್ ಮಾಡ್ತೀನಿ ಅಂದರೆ ಮೊದಲನೇ ಶತ್ರು ಇವರೇ, ಎಲ್ಲದಕ್ಕೂ ನನ್ನ ಆಡ್ಕೊಳ್ಳೋದು. ಹಾಂ, ನಾನು ಒಬ್ಬಳೇ ಮಾಡಿರೋದು ಈ ಥರ ತಿಳಿ ಸಾಂಬಾರು. ನನ್ನ ಸ್ಟೈಲಲ್ಲಿ ಬೇರೆ ಯಾರು ಮಾಡಲ್ಲ, ನನಗೆ ಗೊತ್ತು. ಇದಕ್ಕೊಂದು ಸಪ್ರೇಟ್ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಅದು ಏನು ಬೇಕು, ನಿಮಗೂ ಬೇಕು ಅಂತ ಕಾಮೆಂಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ ನೋಡಿ, ಅನ್ನಕ್ಕೆ, ಇಡ್ಲಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಮಾಡಿದ್ದೀನಿ ನೋಡಿ. ಸಾಂಬಾರು ರೆಡಿಯಾಗಿದೆ, ಊಟ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀನಿ. ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ. ಇದ್ರ ಜೊತೆಗೆ ನಾನು ಮೆಂತ್ಯ ಮೊಳಕೆ ಕಟ್ಟಿದ್ದು ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ. ನಾನೇ ಮಾಡಿದ್ದು. ಜೋಳ ತೊಗೊಂಬಂದಿದ್ನಲ್ಲ, ಅದನ್ನು ನೆನೆಸಿಟ್ಟಿದ್ನಲ್ಲ, ಅದನ್ನು ತೊಗೊಂಬಂದಿದ್ದೀನಿ ಹಾಕೋಣ ಅಂತ. ನೋಡಿ, ಅಲ್ಲೊಂದು ಬಾಳೆಹಣ್ಣು ಸಿಪ್ಪೆ ಅಷ್ಟೇ, ಅದಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಈಗ ಇದನ್ನು ಹಾಕ್ತೀನಿ. ಇಲ್ಲಿ ಕುಕ್ಕು 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 ಅಂದ ತಕ್ಷಣ ಎಲ್ಲ ಎದ್ರುಕೊಂಡು ಓಡೋಗ್ಬಿಟ್ವು. ಬಹ್ 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 ನೋಡಿ, ಬಾ ಅಂದ ತಕ್ಷಣ ಹಂಗೆ ಬಂದ್ಬಿಡ್ತಾರೆ. ಕುಕ್ಕು 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 ಕುಕ್ಕು. ಅಯ್ಯೋ ಏನು ಅಂತ ಎದ್ರುಕೊಂಡು ಹೋಗ್ತದೆ. ಕುಕ್ಕು 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 ಕುಕ್ಕು. ಬಹ್ 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 ಬಹ್. ಕುಕ್ಕು ಬಹ್ 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 ಬಹ್. ಕುಕ್ಕು ಅಂದ ತಕ್ಷಣ ಎದ್ರುಕೊಳ್ಳೋದು, ಬಾ ಅಂದ ತಕ್ಷಣ ಬರೋದು. ಹೆಂಗೆ ಇರಿ, ನಮ್ಮ ಕೋಳಿ ಮರಿಗಳಿಗೆ ಇದನ್ನು ಫುಡ್ಡನ್ನ ಹಾಕ್ತೀನಿ. ಹೇಗೆ ತಿಂತವೆ ನೋಡೋಣ. ಫಸ್ಟ್ ಟೈಮ್ ಹಾಕ್ತಾ ಇರೋದು. ಚಿಕ್ಕ ಮರಿಗಳಾಗಿರೋದ್ರಿಂದ ನಾನು ಜೋಳನ ಈ ಥರ ಪುಡಿ ಮಾಡಿಸಿರೋದು. ಇದನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡೋಣ ಇಷ್ಟಪಟ್ಟು ತಿಂತವಾ ಹೇಗೆ ಅಂತ. ಬನ್ನಿ ಬನ್ನಿ ಮಕ್ಕಳೇ, ಎಲ್ಲರೂ ಬನ್ನಿ, ಸಾಲಾಗಿ ಬನ್ನಿ, ಅಲ್ಲಾಗೆ ಹೋಗಿರಿ. ಬನ್ನಿ ಬನ್ನಿ ಬನ್ನಿ, ಸಾಲಾಗಿ ಬನ್ನಿ. ಹಾಕಿದ್ದೀನಿ ನೋಡಿ ಹೇಗೆ ತಿಂತಾ ಇದ್ದಾವೆ ಅಂತ. ಸರಿ ತಿನ್ನ. ಇಲ್ಲೊಂದು ಹಾಕಿದೆ, ಅಲ್ಲೊಂದು ಹಾಕಿದೆ, ಇಲ್ಲೊಂದು ಹಾಕಿದೆ, ಇಲ್ಲಿ ಸ್ವಲ್ಪ ನೋಡಿ. ಅದಕ್ಕೆ ಎರಡು ಕಡೆ ಹಾಕ್ಬಿಟ್ಟಿನಿ, ಎಲ್ಲರೂ ತಿನ್ಕೊಂಡಿದ್ದ. ಇವೊಂದು ಸ್ವಲ್ಪ ಒಂದು ಮೂರು ಹೋಗೇ ಇಲ್ಲ. ಬಾಳೆಹಣ್ಣು ಸಿಟ್ಟೆ ಕಂಡು ಹಾಕಿದ್ನಲ್ಲ, ಅದಕ್ಕೆ ಈಗ ಆಡ್ತಾ ಇದ್ದಾರೆ. ಹೊತ್ಕೊಂಡು ಹೋಗ್ತಾರೆ, ಹೊತ್ಕೊಂಡು ಓಡ್ತಾ. ಓಕೆ ಫ್ರೆಂಡ್ಸ್, ಸಂಜೆ ಆಯಿತು. ಮತ್ತು ನಾನು ರಿಟರ್ನ್ ಹಾಸನಿಗೆ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಇವತ್ತಿನ ರೂಟೀನ್ ಏನಿದೆಯೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.